ಚಂದ ಕಟ್ಟವ್ರೆ. ಚಂದಾಗದೆ ಇಲ್ಲೋ ಮನೆ ಚಂದಾಗದಲ್ವೇ? ಏನೋ ನನ್ನ ತಂಗಿ ಖುಷಿಯಾಗಿ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಹೌದು ರೀ. ನಿಮ್ಗೆ ಊರಲ್ಲಿರೋರೆಲ್ಲ ಖುಷಿಯಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಯಾವಾಗ್ಲೂ ಅನ್ಸ್ತಿರುತ್ತೆ. ಅದೇ ನೀವ್ ಕಟ್ಕೊಂಡ್ ಹೆಂಡತಿ ಖುಷಿಯಾಗಿದ್ದಾಳ, ಅವಳು ಸಂತೋಷವಾಗಿರ್ಬೇಕು ಅಂತ ಯಾವತ್ತಾದ್ರೂ ನಿಮ್ ಮನ್ಸಿಗೆ ಬಂದಿದ್ಯಾ? ಮನೇನ ನಮ್ಗೆ ಅಂತ ಹೇಳ್ಬಿಟ್ಟು ನಿಮ್ ತಂಗಿ ಕೊಟ್ಟಿದಾರಲ್ಲ, ಇದ್ರ ಬಗ್ಗೆ ಕೇಳೋ ಧೈರ್ಯ ನಿಮ್ಗಿದ್ಯಾ? ಇಲ್ಲೋ ಯಾಕಮ್ಮಿ ಹಿಂಗಾಡ್ತೀಯ? ನಮ್ಗೆ ಅಲ್ಲೇ ಅಷ್ಟೊಂದು ದೊಡ್ಡ ಮನೆ ಇಲ್ವೇ? ಅಷ್ಟೊಂದು ದೊಡ್ಡ ಮನೆ ಇರುವಾಗ ನಮ್ಗೆ ಯಾಕೆ ಬೇಕು ಇನ್ನೊಂದು ಮನೆ? ಅದು ಅಲ್ದೆ ಅಪ್ಪ ಅವನ್ ಬಿಟ್ಬಿಟ್ಟು ಆ ಮನೆಯಿಂದ ಆಚೆಗೆ ಬರಕಾದದ? ಅವ್ರನ್ನ ಬಿಟ್ಟು ಆಚೆಗೆ ಬರೋಕ್ ಸಾಧ್ಯನೇ ಇಲ್ಲ, ನೆನಪಲ್ಲಿ ಇಟ್ಕೊಬಿಡು. ಚೆನ್ನಾಗ್ ಗೊತ್ತು ರೀ, ಇದೆಲ್ಲ ಯಾವತ್ತಿಗೂ ನಿಮ್ಮಿಂದ ಸಾಧ್ಯ ಇಲ್ಲ ಅಂತ. ನಿಮ್ಗೇನಿದ್ರು ನಿಮ್ಮ ಅಪ್ಪ ಹೇಳ್ದಂಗೆ ಕೇಳ್ಕೊಂಡಿರೋದೇ ಸಾಧ್ಯ ಅಷ್ಟೇ. ಅಲ್ಲ ರೀ, ನಿಮ್ ತಂಗಿನ ನೋಡಿದ್ರ? ಇಡೀ ಮನೆ ಅವಳ್ದೇ ಅನ್ನೋ ಹಾಗೆ ಹೇಗೆ ಓಡಾಡ್ತಾ ಇದ್ದಾಳೆ. ಒಂದ್ಸಲ ಬಾಯಿ ಮಾತ್ಗಾದ್ರು ಈ ಮನೇನ ನಮ್ಮ ಅಣ್ಣ ಮತ್ತೆ ಅತ್ತಿಗೆಗೆ ಅಂತ ಕೊಟ್ಟಿದ್ದು, ಈಗ ನಮಗ್ ಕೊಟ್ಟಿದ್ದಾರೆ ಅಂತ ಬಂತ ಅವಳ ಬಾಯಲ್ಲಿ? ಇಲ್ಲ. ಹೋಗ್ಲಿ ಬಿಡಮ್ಮಿ, ಇದು ಅವಳದೇ ಮನೆ ಅನ್ನೋದು ಒಂಚೂರು ನೆನ್ಪಿರ್ಲಿ. ನೆನ್ಪಿದೆ ರೀ, ನನಗ್ ಚೆನ್ನಾಗಿ ನೆನ್ಪಿದೆ. ಅವ್ರದ್ ಮನೆ ಇವ್ರದ್ ಮನೆ, ಅವ್ರ ಕೆಲ್ಸ ಇವ್ರ ಕೆಲ್ಸ, ನಮ್ಮ ಅಪ್ಪನ ಕೆಲ್ಸ, ನಮ್ಮ ಅಪ್ಪನ ಮೀಟಿಂಗು ಅಂತ ಅನ್ಕೊಂಡೇ ಇದ್ಬಿಡಿ. ಏನು ಉದ್ಧಾರ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ಕಟ್ಕೊಂಡಲ್ಲ ನಾನು, ನನಗ್ ನಾನ್ ತಗೊಂಡು ಹೊಡ್ಕೋಬೇಕು. ಇಲ್ಲೋ ಬಾರಮಿಲಿ ಹೊಡೆತದೆ ಹೋಗತ್ತೆ. ನಿನ್ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ ಕಣೋ. ಅಷ್ಟರೊಳಗೆ ಒಬ್ಬ ಲಾಯರ್ ಹಿಡಿದು ಇಲ್ಲಿಂದ ಹೋಗೋ ಪ್ರಯತ್ನ ಮಾಡು. ಇಲ್ಲ ಅಂದ್ರೆ ಇದೇ ಕಂಬಿಲಿ ಇರ್ಬೇಕಾಗತ್ತೆ. ಎಷ್ಟು ದಿನ ಅಂತ ಇಲ್ಲೇ ಕೊಳಿತೀಯೋ? ನೀನೇನು ಮಾತಾಡದೇ ಇದ್ರೆ ಸಾಯ ತನಕ ಇಲ್ಲೇ ಇರ್ಬೇಕಾಗತ್ತೆ ಕಣೋ. ನೋಡು, ನಿನ್ ಮನೆ ಅಡ್ರೆಸ್ ಯಾರೋ ಕೊಡು. ಇಲ್ಲಿಂದ ಬಿಡುಗಡೆಯಾಗಿ ಹೋಗ್ತಾರಲ್ಲ ಅವ್ರಿಗೆಲ್ಲಾರು ಕೊಟ್ಟು ಕಳಿಸಿ ನೀನ್ ಇಂಥ ಕಡೆ ಇದೆಯಾ ಅನ್ನೋದು ನಿಮ್ಮ ಮನೆಗಾರ ಗೊತ್ತಾಂಗ್ ಮಾಡಿ ಅವ್ರಾರ ಬಂದು ನೀನು ನೋಡ್ಬೇಕು. ಆ ಥರ ನಾನು ಮಾಡ್ಕೊಡ್ತೀನಿ. ನೀನ್ ಏನ್ ಹೇಳ್ತಿದ್ಯಾ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ ಕಣೋ. ಇದ್ರೆಲ್ಲ ಬರ್ಕೊಡೋ ನನಗೆ. ಯಾಕೆ ಕಂದ ಕೈಗೊಂದು ಬಳೆ ಹಾಕೋಬಾರ್ದೇನೆ ಪೂಜೆ ದಿನ? ಮರ್ತೋಯ್ತಮ್ಮ ಕೆಲ್ಸದಲ್ಲಿ. ಸಿಂಚು, ಇವಾಗ ನೀನು ಖುಷಿನಾ? ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ನೀನೇ ಕಾರಣ ಅಮ್ಮ. ಐ ಲವ್ ಯು. ಸಿಂಚು, ನೀನ್ ಖುಷಿಯಾಗಿರೋದೇ ಕಣೆ ನಮಗ್ ಬೇಕಾಗಿರೋದು. ನೋಡು, ಮನೆ ದೊಡ್ಡದು, ಕ್ಲೀನಾಗಿ ಇಟ್ಕೋಬೇಕು. ಅಮ್ಮ, ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ನಮ್ಮತ್ತೆ ಅದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಸಿಂಚು, ನಿಮ್ಮ ಅತ್ತೆ ದೊಡ್ಡವ್ರ ಕಣೆ, ಅವ್ರನ್ನ ಚೆನ್ನಾಗಿ ನೋಡ್ಕೊ. ನಿನಗೂ ಒಬ್ರು ಮನೇಲಿ ದೊಡ್ಡವ್ರಿದ್ರೆ ನಿನಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋದನ್ನೆಲ್ಲ ಕಲ್ತ್ಕೋಬೋದು. ನಾಳೆ ನಿನಗೆ ಮಕ್ಕಳಾದ್ರೆ ಆ ಮಕ್ಳಿಗೂ ಅಜ್ಜಿ ಅಂತ ಒಬ್ರು ಮನೇಲಿ ಇರ್ತಾರೆ. ಏನ್ ಹೇಳು ಸಿಂಚು, ಅವ್ರು ನಿನ್ ಜೊತೆಲಿ ಇರ್ತಾರೆ ಅಂದಲ್ಲ, ನನಗೆ ಸಮಾಧಾನ ಆಗ್ತಾ ಇದೆ. ಇರು, ನಿಮ್ಮಪ್ಪ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ. ಸಿಂಚು, ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸಿಂಚನ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅದಕ್ಕೆ. ಅಂತೂ ಇಂತೂ ಹೊಸ ಮನೆಗೆ ಬಂದ್ಬಿಟ್ಟೆ. ಓಹೋ, ಇವ್ರಿಗೆ ತುಂಬಾ ಸಿಟ್ಟು ಬಂದಿರೋ ಹಾಗಿದೆ. ಈಗ ನೀವಿಬ್ರು ಗಂಡ ಹೆಂಡತಿರೇ ಸೇರ್ಕೊಂಡು
ಇಡೀ ಜೀವನ ಪೂರ್ತಿ ದುಡ್ದಿದ್ರು ಇಂಥ ಜಾಗದಲ್ಲಿ ಒಂದು ಸೈಟು ಇಂಥ ಒಂದು ಮನೆನ ಮಾಡ್ಕೊಳಕ್ ಆಗ್ತಿತ್ತೋ ಇಲ್ವೋ. ಏನೋ ಮಾವ ನಮಗ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದ ಮನೆನ ಮಗಳು ಚೆನ್ನಾಗಿರ್ಲಿ ಅಂತ ಇದನ್ನ ನಿನ್ಗೂ ನಿನ್ ಗಂಡಂಗೂ ಕೊಟ್ಟಿದ್ದಾರೆ. ನೋಡು, ಇಲ್ಲಿ ನೀನು ನಿನ್ ಗಂಡ ಇಬ್ರೆ ಎಷ್ಟು ಜಾಲಿಯಾಗಿ ಎಷ್ಟು ಆರಾಮಾಗಿರ್ಬೋದು. ಇಲ್ಲ ಅಂತಿದ್ರೆ ನೀವಿಬ್ರು ಅದೇ ಚಿಕ್ಕ ಬಾಡಿಗೆ ಮನೆಯಲ್ಲಿ ಎಲ್ರ ಮಧ್ಯೆ ಇರ್ಬೇಕಾಗಿತ್ತು. ಜೊತೆಗೆ ಇಲ್ಲಿ ನಿನಗೆ ಯಾವ ಹೊರ್ಗಿತಿ ಕಾಟನೂ ಇಲ್ಲ, ಜಗಳಗಳಾಗೋ ಮಾತೇ ಇಲ್ಲ. ನೀವಿಬ್ರೆ ಫುಲ್ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು. ಅತ್ತಿಗೆ, ನಮ್ಮಪ್ಪ ನನಗಲ್ದೆ ಯಾರ ಕೊಡ್ಬೇಕಾಗಿತ್ತು ಹೇಳಿ? ಅಷ್ಟಕ್ಕೂ ಈ ಮನೆಗೆ ನಾನು ಹರೀಶ್ ಇಬ್ಬರೇ ಬಂದಿಲ್ಲ, ನಮ್ಮ ಅತ್ತೆನೂ ಕರ್ಕೊಂಡು ಬರ್ತಾ ಇದ್ದೀವಿ ಅಲ್ವಾ? ಅದೇ ಮತ್ತೆ ಎಂತ ಒಳ್ಳೆ ಪ್ಲಾನ್ ಮಾಡಿದ್ಯಾ ಸಿಂಚು ನೀನು. ಅಲ್ಲ, ನಿಮ್ಮ ಅತ್ತೆನೇ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಈ ಅಡುಗೆ ಕೆಲಸ, ಮನೆ ಕೆಲಸ ಪ್ರತಿಯೊಂದನ್ನು ಅವರೇ ಮಾಡಿ ಮುಗಿಸ್ಬಿಡ್ತಾರೆ. ಯಾರನ್ನು ಕೆಲ್ಸಕ್ಕೆ ಇಟ್ಕೊಂಡು ಅವ್ರಿಗೆ ದುಡ್ಡು ಕೊಡೋ ಅವಶ್ಯಕತೆನೂ ಇರಲ್ಲ. ಎಲ್ಲ ನಿಮ್ಮ ಅತ್ತೆನೇ ಮಾಡಿ ಮುಗಿಸ್ಬಿಡ್ತಾರೆ. ನೀನು ನಿನ್ ಗಂಡ ಇಬ್ರು ಲವ್ ಬರ್ಡ್ಸ್ ತರ ಆರಾಮಾಗಿರ್ಬೋದು. ಎಷ್ಟೊತ್ತಿಗೆ ಬೇಕಾದ್ರೂ ಹೇಳ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ರಾತ್ರಿ ಎಷ್ಟು ಲೇಟ್ ಆಗ್ಬೇಕಾದ್ರೂ ಮನೆಗೆ ಬರ್ಬೋದು ಅಲ್ವಾ? ಅದಕ್ಕೆ ಏನೋ ಅನ್ಕೊಳ್ಬೇಡಿ, ಮನೆಗೆ ಗೆಸ್ಟ್ ತುಂಬ ಬಂದಿದ್ದಾರೆ, ಅವರೆಲ್ಲ ವಿಚಾರಿಸ್ಕೊಳ್ಬೇಕು, ಆಮೇಲೆ ಮಾತಾಡೋಣ.